ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಭಯ ಆಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿ ಹಾಗೂ ಶ್ರೀ ಚೆಲುವನಾರಾಯಣ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಶ್ರೀ ಕೃಷ್ಣ ವಿಜಯ ಎಂಬ ಅದ್ದೂರಿ ಪೌರಾಣಿಕ ನಾಟಕ ಉತ್ಸವವು ವಿಜೃಂಭಣೆಯಾಗಿ ಜರುಗಿತು. ನಾಟಕದ ಎಲ್ಲ ಪದಾಧಿಕಾರಿಗಳು ಉತ್ತಮವಾಗಿ ಅಭಿನಯಿಸಿದರು. ವಿಶೇಷವಾಗಿ ಶ್ರೀಕೃಷ್ಣನ ಪಾತ್ರಧಾರಿಯಾಗಿ ಹಿರಿಯ ರಂಗಭೂಮಿ ಕಲಾವಿದರು, ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ LD ವೆಂಕಟನಾರಾಯಣ್ ರವರ ಅಭಿನಯಕ್ಕೆ ಕಲಾ ರಸಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ವಿಶೇಷವಾಗಿತ್ತು. ಶ್ರೀಕೃಷ್ಣನ ಪಾತ್ರಧಾರಿಗಳು ಮತ್ತು ದುರ್ಯೋಧನನ ಪಾತ್ರಧಾರಿಗಳು ಮತ್ತು ಎಲ್ಲ ಪಾತ್ರಧಾರಿಗಳು ಕೂಡ ಅಮೂಲ್ಯವಾಗಿ ತಮ್ಮ ಪಾತ್ರವನ್ನು ಅಭಿನಯಿಸಿದ್ರು. ಅದೆಲ್ಲದರ ಜೊತೆಯಾಗಿ ಶ್ರೀ ಕೃಷ್ಣನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು. ಅಂದ್ರೆ ಶ್ರೀ ಕೃಷ್ಣ ವಸುದೈವ ಕುಟುಂಬದ ಬಗ್ಗೆ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅವರು ವಸುದೈವ ಕುಟುಂಬಕಂ ಅಂತ ಹೇಳೋದಾದ್ರೆ ಯಾವುದೇ ಜಾತಿ, ಧರ್ಮ, ಮೌಲ್ಯ ಯಾವುದೂ ಕೂಡ ಭೇದ ಭಾವ ಇಲ್ಲದೆ ಎಲ್ಲ ಜನಾಂಗಕ್ಕೂ ಕೂಡ ನಾಯಕತ್ವವನ್ನು ವಹಿಸ್ತಕ್ಕಂಥದ್ರಲ್ಲಿ ಶ್ರೀಕೃಷ್ಣನ ಪಾತ್ರ ಅಮೂಲ್ಯವಾಗಿದ್ದು, ಇವತ್ತಿನ ನಾಟಕವೂ ಕೂಡ ಶ್ರೀಕೃಷ್ಣನ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ, ಅವರ ಧೋರಣೆಗಳ ಬಗ್ಗೆ ಮತ್ತು ರಾಜಕಾರಣಿಗಳು ಮತ್ತು ನಮ್ಮ ಸಮುದಾಯ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅಮೂಲ್ಯವಾದ ಸಂದೇಶವನ್ನು ಶ್ರೀಕೃಷ್ಣನ ಪಾತ್ರಧಾರಿಗಳಿದ್ರು. ಅವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಾರಾಯಣಪ್ಪನವರ ಪಾತ್ರ ಅಮೂಲ್ಯವಾದದ್ದು. ಈ ವಯಸ್ಸಿನಲ್ಲೂ ಕೂಡ ರಂಗಭೂಮಿಯ ಬಗ್ಗೆ, ನಾಟಕದ ಬಗ್ಗೆ, ಪೌರಾಣಿಕ ನಾಟಕಗಳನ್ನು ಅಭಿನಯ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇದು ಉಳಿದಿದೆ ಅಂದರೆ ನಿಮ್ಮಂಥವರಿಂದ, ಹಳ್ಳಿಗಳಿಂದ, ಅದು ಕುಣಿಗಲಾಗ್ಬೋದು, ಅಮೃತೂರು, ನಾಗಮಂಗಲ, ಮಂಡ್ಯ, ತುಮಕೂರು ಎಲ್ಲ ಈ ಭಾಗದ ಮೈಸೂರು ಸೀಮೆ ಅಂತೀವಲ್ಲ, ಈ ಕಡೆಯಿಂದ ಉಳಿದಿದೆ. ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದೀರಿ. ಇನ್ನೂ ಸಮಯ ಇರಬೇಕಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದ್ಸಲ ಇಡೀ ನಾಟಕ ನೋಡೋ ಅವಕಾಶ ನಮಗೆ ಆಗಲಿ. ಭಾಳ ಚೆನ್ನಾಗಿ ಮಾಡ್ತಿದ್ದೀರಿ, ಒಳ್ಳೆಯದಾಗಲಿ. ನಿಮ್ಮ ನಾಟಕದ ಮೇಷ್ಟಿಂದ ಆಯೋಜಕರ ತನಕ ಎಲ್ಲರೂ ಒಂದು ಈ ಸಂದರ್ಭದಲ್ಲಿ ನಾನು ಭಾಳ ಕೂತ್ಕೊಂಡೆ. ನಾನು 2 ಗಂಟೆಗೆ ಬಂದೆ. ಇದು ಕೋರ್ಟ್ ಮುಗಿಸಿ. ಈ ನಾಟಕದ ವಿಶೇಷ ಏನು ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಅವನ್ನ ನೋಡದೇ ಇರೋರೇ ಇಲ್ಲ. ಏನಾದರೂ ನೋಡಬೇಕು ಅಂದರೆ ನಮ್ಮ ಸ್ವಾಮಿಗಳಲ್ಲಿ ನೋಡ್ಬೋದು ಶ್ರೀಕೃಷ್ಣನ ಅವತಾರವನ್ನು. ಎಷ್ಟು ಒಳ್ಳೆ ಮಾತಾಡೋದು. ಅತ್ಯುತ್ತಮ